ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಇವ್ರ ಫ್ಯಾಮಿಲಿಯವ್ರಿಗೆ ಎಲ್ಲರೂ ಪುಣ್ಯ ಮಾಡೋರೆ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀನಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀನಿ. ತಕ್ಷಣ ಎತ್ಬಿಡ್ತಲ್ಲ ವಿಡಿಯೋ ಕಾಲು. ಹಾಯ್ ಮಾಡಲ್ಲಿ. फ्राई हो रहे हैं. कितना टाइम लगेगा? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ತುಂಬ ವಿಷಯಗಳಿದೆ. ಸೊ ಹಾಗಾಗಿ ನಾವು ಆಚೆ ಬಂದಿದ್ದೀವಿ, ನಾನು ಹಾಗೂ ನಮ್ಮ ಪತಿದೇವರು. ಹಾಯ್ ಮಾಡ್ರಿ. ಹಾಂ, ಸೊ ನಿಶಾ ಉಡುಪಿಗೆ ಹೋಗಿದ್ದಾಳೆ. ನಿಶಾ ಇಸ್ ನಾಟ್ ದೇರ್ ಇನ್ ಮೈಸೂರ್. ಸೊ ನನಗೆ ನಿಖಿಲ್ ಅವರಿಗೆ ಆ್ಯಕ್ಚುಲಿ ಇದು ಎಂತ ರಾಗಿ ಅಂಬ್ಲಿ. ಎಸ್, ಐ ವಾಂಟ್. ತುಂಬ ಒಳ್ಳೆಯದು. ರಾಗಿ ಅಂಬ್ಲಿ ಕುಡೀರಿ, ಮಜ್ಜಿಗೆ ಕುಡೀರಿ, ಆಮೇಲೆ ಎಳ್ನೀರು ಎಲ್ಲ ಜಾಸ್ತಿ ತಗೊಳ್ಳಿ ಈ ಸಮ್ಮರಿಗೆ. ಸೊ ಇವಾಗ ನಾನು ರಾಗಿ ಅಂಬ್ಲಿ, ಎಳ್ನೀರು ಹುಡುಕ್ತಾ ಇದ್ದೆ, ಅಲ್ಲಿ ರಾಗಿ ಅಂಬ್ಲಿ ಕಾಣಿಸ್ತು. ಸೊ ರಾಗಿ ಅಂಬ್ಲಿ ಕುಡಿತಾ ಇದ್ದೀನಿ. ಇವಾಗ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ಫಸ್ಟ್ ನಾನು ಹೋಗಿ ಈಗ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಬೇಕು. ಬಿಕಾಸ್ ಇದು ಸ್ವಲ್ಪ ಡ್ರೈ ಅನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಗೈನಕಾಲಜಿಸ್ಟ್ನ ಕೇಳಿದ್ದಕ್ಕೆ ಅವರು ನಿಮ್ಗೆ ಕಂಫರ್ಟಬಲ್ ಆಗಿರೋ ಡರ್ಮಟಾಲಜಿಸ್ಟ್ ಅಂದರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ತೋರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಅನ್ಫಾರ್ಚುನೇಟ್ಲಿ ರಾಗಿ ಅಂಬ್ಲಿ ಖಾಲಿ ಆಗಿಬಿಟ್ಟಿದೆ ಗೈಸ್. ಸೊ ಮಜ್ಜಿಗೆ ತೊಗೊಂಡಿದ್ದೀನಿ, ಮಜ್ಜಿಗೆ ಕುಡಿತಾ ಇದ್ದೀನಿ ಇವಾಗ. ಅವ್ರ ಕಾರಲ್ಲೇ ಇದ್ದಾರೆ. ಹಾಂ, ಚೆನ್ನಾಗಿದೆ. ಅಂಬ್ಲಿ ಇಲ್ಲ. ಯಜಮಾನ್ರಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ತಗೊಳ್ರಿ ಯಜಮಾನ್ರೆ. ಹಾಂ, ರಾಗಿ ಅಂಬ್ಲಿ ಖಾಲಿ ಅಂತ ಈಗ ಜಸ್ಟ್ ಖಾಲಿ ಆಗೋಯ್ತು ಮೇಡಮ್ ಅಂದರು. ಹೊಟ್ಟೆ ನೋಡಿ, ಹೊಟ್ಟೆ ಪಪ್ಪುಂದು ಹೊಟ್ಟೆ ನೋಡಪ್ಪ. ಪಪ್ಪುಂದು ಅಪ್ಪಂದು ಅಪ್ಪ ಅಂಕಲ್ ಆಗೋದ್ರು ನೋಡು. ಇದನ್ನೆಲ್ಲ ತೋರಿಸ್ತೀನಿ ಅವಾಗ ಪಾಪಕ್ಕೆ ಬುದ್ಧಿ ಬಂದಮೇಲೆ. ತೋರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಬ್ಲಾಗು. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನನ್ನ ಕ್ಯಾಮ್ರಾ ಹೊಡೆದಾಕವ್ರೆ ಗೈಸ್ ಇವರು. ನಿಖಿಲ್ ರವೀಂದ್ರ ನಂದು ಇದು ಆಸ್ಮೋ ಪಾಕೆಟ್ನ ಹೊಡೆದಾಕಿದ್ದಾರೆ. ಹಂಗಾಗಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಅವ್ರ ಫೋನ್ನ ಈಸ್ಕೊಂಡು ನಾನು ವ್ಲಾಗ್ ಮಾಡ್ತಾರೆ, ಅದು ಗೊತ್ತಾ, 17 Pro Maxನ. ಇವಾಗ ರೆಡಿ ಮಾಡ್ಸಕ್ಕೆ ಕೊಟ್ಟವ್ರೆ ನನ್ನ ಕ್ಯಾಮ್ರಾನ. ಇವರು ತಾತ ಆಗ್ತಾ ಇದ್ದಾರೆ ಗೈಸ್. ಕೂದಲೆಲ್ಲ ಉದುರೋಗ್ತಾ ಇದೆ. ನಾನು ಸ್ಕಿನ್ನಿಗೆ ತೋರಿಸ್ಕೊಂಡೆ, ಇವರು ಕೂದಲಿಗೆ ತೋರಿಸ್ಕೊಂಡಿದ್ದಾರೆ. ಅದೇ ಟೆಂಪ್ರರಿ ಹೇರ್ ಲಾಸ್ ಆಗ್ತಾಯಿದೆ ಸೀಸನಿಂದ ಅಂತ ಹೇಳಿದ್ರು. ಹಾಗಾಗಿ ಮೆಡಿಸಿನ್ಸ್ ಎಲ್ಲ ಕೊಡ್ತಾರಂತೆ. ನನಗೇನು ಕೊಟ್ಟಿಲ್ಲ ಡಾಕ್ಟರ್. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಇರೋದ್ರಿಂದ ಏನು ಮೆಡಿಕೇಷನ್ಸ್ ಎಲ್ಲ ಬೇಡ, ಟ್ಯಾಬ್ಲೆಟ್ಸ್ ಎಲ್ಲ, ಜಸ್ಟ್ ಒಂದು ಕ್ರೀಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲರ್ಜಿ ಥರ ಆಗಿದೆ ಅಂತ ಹೇಳಿದ್ರು. ಅಂಕಲ್ ಬನ್ನಿ ಅಂಕಲ್. ನನ್ಗೆ ಆಡ್ಕೋತಾ ಇದ್ರು. ಸ್ವಲ್ಪ ಈಗ ಏರ್ಫಾಲ್ ಆಗ್ತಿತ್ತು ಅವರಿಗೆ, ಸೀಸನಲ್ಲಿ ಏರ್ಫಾಲ್ ಅವರಿಗೆ. ಸ್ವಲ್ಪ ದಿನ ಏರ್ಫಾಲ್ ಅಂದರೆ ಆ ಥರ ಮೇಜರ್ ಏರ್ಫಾಲ್ ಏನಲ್ಲ. ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಿನ್ನಬೇಕು ಅಂತ ಹೇಳಿದ್ದಾರೆ ಸಾಹೇಬ್ರಿಗೆ. ಇವಾಗ ಮಧ್ಯಾಹ್ನದ ಊಟ ಮುಗಿಸ್ಕೊಳ್ಬೇಕು. ಆಲ್ರೆಡಿ 2:30 ಆಗಿದೆ. ಸೊ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟು ಮೇನ್ ಕೆಲಸ ಇದೆ ಒಂದು, ಅಲ್ಲಿಗೆ ಹೋಗಬೇಕು ಗೈಸ್. ಊಟ ಬೇಕು ಗೈಸ್, ಹೊಟ್ಟೆ ಹಸಿ. ಏನು ಮಧ್ಯಾಹ್ನದ ಊಟ ಎಲ್ಲಿ ಮಾಡಿದೆ ನಾನು? ಊಟ ಅಂತವ್ರೆ ತಿನ್ಬೇಕಿನ್ಮೇಲಿಂದ ತಟ್ಟೆಗೆ ಸೊಪ್ಪು ತರಕಾರಿ ಹಾಕ್ಕೊಟ್ರೆ ಬೇಡ ಬೇಡ ಅನ್ನೋದು ಗೊತ್ತಾಯ್ತಾ? ಅದು ಬೇಡ. ಎರಡನೇ ಮುಖ್ಯ ಕೆಲಸ ಏನಪ್ಪ ಅಂದರೆ ಗೋಲ್ಡ್ ಪರ್ಚೇಸ್. ಯಾರಿಗೆ ಅಂತಂದರೆ ನಮ್ಮ ಹುಡುಗಿ ನಿಶಂಗೆ. ಅವರಣ್ಣ ಸ್ವಲ್ಪ ದಿನದಿಂದ ಅಂದ್ಕೊಳ್ತಾ ಇದ್ರು ಅವಳಿಗೆ ಒಂದು ಪೇರ್ ಆಫ್ ಬ್ಯಾಂಗಲ್ಸ್ ಕೊಡ್ಸೋಣ ಅಂತ ಅಂದ್ಬಿಟ್ಟು. ಅವಳಿಲ್ಲ, ಇವಾಗ ಉಡುಪಿಗೆ ಹೋಗಿದ್ದಾಳೆ. ಬಟ್ ಇವತ್ತೇ ಏನೋ ತೊಗೊಳ್ಳೋಣ ಅಂದ್ಕೊಂಡೆ ನಾನು. ಯಾಕಂದರೆ ಇವಾಗ ಅಕ್ಷಯ ತೃತೀಯ ಆಗೋಗಿತ್ತಲ್ಲ. ಅವಳು ಬಂದು ನಾನು ಅಂದರೆ ಸೆಲೆಕ್ಟ್ ಮಾಡಿ ಹೋಗಿರ್ತೀನಿ, ಅವಳಿಗೆ ಯಾವ್ದು ಬೇಕು ಅದು ತೊಗೊಳ್ಳಿ ಅವಳೊಂದು ಸಲ ಬಂದು ಅಂತ. ಸೊ ಇವಾಗ ಬ್ಯಾಂಗಲ್ಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನಗೂ ಒಂದು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನಾನು ಗೋಲ್ಡ್ ಪರ್ಚೇಸ್ ಮಾಡಿ ಎಷ್ಟು ದಿನ ಆಯಿತು? ತುಂಬ ದಿನ ಆಯ್ತಲ್ಲ. ಹಾಂ, ನಾನು ಲಾಸ್ಟ್ ಇಯರ್ ಆಗಸ್ಟಲ್ಲೇನೋ ತೊಗೊಂಡಿದ್ದು. ಅದಾದ್ಮೇಲೆ ಸಣ್ಣ ಪುಟ್ಟದ್ದು ತೊಗೊಂಡಿದ್ದೆ. ನನಗೆ ನೆಕ್ಕಿಗೆ ಒಂದು ಚೈನ್ ಬೇಕು,
ಕೇಳಿಸ್ಕೊತಿದ್ದೀರಾ? ನೆಕ್ಕಿಗೊಂದು ನನಗೆ ಡೈಲಿ ವೇರ್ಗೆ ಮಂಗಲಸೂತ್ರ ಬೇಕು. ಆಮೇಲೆ ಒಂದು ಸ್ವಲ್ಪ ಏನಾದರೂ ಪಾಪುಗೇನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇನ್ನೇನೇನಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದಿರೋದು. ಇವಾಗ ಫಸ್ಟು ನಿಶನ್ ಕೆಲಸ ಮುಗಿಸ್ಬೇಕು. ಅವಳ ಸೈಜೇ ಸಿಗೋಲ್ಲ ಗೈಸ್. ಅದೇ ಒಂದು ಏನು ಟಫೆಸ್ಟ್ ಜಾಬ್. ಇಲ್ಲೆಲ್ಲ ಇರೋದೆಲ್ಲ 2-6 ಜಾಸ್ತಿ ಕಲೆಕ್ಷನ್ಸ್ ಇರೋದು. ಬಟ್ ಅವಳದು 2-4, 2-2 ಸೈಜು. ಯಾಕಂದರೆ ತುಂಬ ಸಣ್ಣ ಇದ್ದಾಳಲ್ಲ. ಸೊ ಇವಾಗ ಅವಳಿಗೆ ವಿಡಿಯೋ ಕಾಲ್ ಮಾಡ್ತೀನಿ. ಏನು ಹೇಳ್ತಾಳೆ ನೋಡೋಣ. ನಿಶಾವರು ಎತ್ತುತ್ತಾಳೇನೋ ಗೊತ್ತಿಲ್ಲ. ನನಗೆ ಇದು ಒಂದು ಡಿಸೈನ್ ಓಕೆ ಅನ್ನಿಸ್ತು. ಬಿಕಾಸ್ ಇದು ಅವಳದು ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ. ಇದು ಡಿಸೈನು ಫ್ಲವರ್ ಡಿಸೈನ್ ಆನಲ್ಲಿದೆಯಾ? ನಿಶಾ ರವೀಂದ್ರ ಅವ್ರು ಬಂದರು. ಗೋಲ್ಡ್ ಅಂದಿದ ತಕ್ಷಣ ಎತ್ಬಿಡ್ತಲ್ಲ ವಿಡಿಯೋ ಕಾಲು. ಹಾಯ್ ಮಾಡಲ್ಲಿ. ಎಲ್ಲಿದ್ದೀವಿ ಗೊತ್ತಾ? ಇಲ್ಲಿ ಮೇಡಮ್ ಇವಾಗ ನೋಡಿ, ಇದು ಒಂದು ಚೆನ್ನಾಗಿದೆ ಅನಿಸ್ತು ನನಗೆ. ನೀವು ಯಾವುದು ಓಕೆ ಮಾಡ್ತೀರಾ ಅದನ್ನು ಎತ್ತಿಟ್ಟಿರ್ತೀನಿ. ನೀವು ಬಂದು ಸೆಲೆಕ್ಟ್ ಮಾಡ್ಕೊಂಡು ತಗೋಬೋದು. ನಿಮ್ಮ ಅಣ್ಣ ತಗೋ ಅಂತ. ಹ್ಞೂ ಅವ್ವ ಅವಳು ಬಂದು 1 ಅವರ್ ಅಲ್ಲ 1 ದಿನ ಫುಲ್ಲು ನೋಡಿ, ಆಮೇಲೆ ಮನೆಗೆ ಹೋಗಿ ಮತ್ತೆ ಮನ್ಸು ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಲ ಅವಳದು ಗೊತ್ತಿಲ್ಲ ನಿಮಗೆ ಎಷ್ಟು ಆಚೆ. ನಿಮ್ಮ ಸೈಜೇ ಇಲ್ಲ ಮೇಡಮ್ ಇಲ್ಲಿ ಜಾಸ್ತಿ ಇರೋದಲ್ಲೇ ಒಂದು 3-4 ಇದ್ದಾವೆ. ಫೋಟೋಸ್ ಕಳಿಸ್ತೀನಿ ಗೈಸ್. ನನಗೆ ಇಯರಿಂಗ್ಸ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದು ಒಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ನನ್ನ ಹತ್ರ ಕರಿಮಣಿದು ಯಾವುದೂ ಇರಲಿಲ್ಲ. ನನ್ನ ಹತ್ರ ಕರಿಮಣಿದು ಯಾವುದೂ ಇಯರಿಂಗ್ಸ್ ಇರಲಿಲ್ಲ. ಒಂದು ಸ್ವಲ್ಪ ಈ ಏನು ಚೂಡಿದಾರ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ಇಯರಿಂಗ್ಸ್ಗಳು ಬೇಕಾಗಿತ್ತು ನನಗೆ ಈ ಥರದ್ದು. ಮತ್ತು ಇನ್ನೂ ಸುಮಾರು ನೋಡಿದೆ ಪರ್ಲ್ದೆಲ್ಲ. ಬಟ್ ಇದರಲ್ಲಿ ನನಗೆ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ. ಹಾಗಾಗೋದ್ರಿಂದ ನನಗಿದು ಹಾಕೊಂಡಿದ್ದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತು. ಯಾಕಂದರೆ ಬ್ಲ್ಯಾಕ್ ಹೈಲೈಟ್ ಆಗುತ್ತೆ ಗೈಸ್. ವೈಟ್ ಕಲರ್ ಮೇಲೆ ತುಂಬ ಎದ್ದು ಕಾಣುತ್ತೆ. ನಾನು ವೈಟ್ ಇದ್ದೀನಲ್ವಾ, ಅದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಇದಕ್ಕೆ ಮ್ಯಾಚಿಂಗಿಗೆ ಒಂದು ಬ್ಯಾಂಗಲ್ಸ್ ಥರನೋ ಇಲ್ಲಾಂದರೆ ಒಂದು ಬ್ರೇಸ್ಲೆಟ್ ಥರನೋ ಕೈಗೆ ತೊಗೊಂಡ್ರೆ ಪೇರ್ ಮಾಡ್ಕೊಂಡ ಥರ ಹಾಕೋಬೋದು. ಸೊ ಹಂಗಾಗಿ ನನ್ನ ಹತ್ರ ಕರಿಮಣಿದು ಯಾವುದೂ ಇರಲಿಲ್ಲ. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದೊಂದು ಮತ್ತು ಕೆಳಗಡೆ ಅದು ಇನ್ನೂ ಫೈನಲೈಸ್ ಮಾಡಬೇಕು. ನಿಶಾ ಮೇಡಮ್ ಅವರು ಇವಾಗ ಒಂದು ಬಳೆ ಡಿಸೈನ್ ಕಳಿಸಿದ್ದಾರೆ, ಅದನ್ನು ಕೇಳಿ ಅಂತ. ಸೊ ಅದನ್ನು ಬೇರೆ ಕೇಳಬೇಕು ಇವಾಗ. ಏನೇನಾಗುತ್ತೆ ಕಾದು ನೋಡೋಣ ಇರಿ. ಒಂದಷ್ಟು ತೊಗೊಂಡಿದ್ದೀವಿ ಗೈಸ್. ಎಸ್ ಬಂದ್ವಿ, ಹೋದ್ವಿ. ಟೈಮ್ ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಹಂಗೆ ಟೈಮಾಗಿ ಹೋಗಿದೆ. ಬಂದಾಗಲೇ ಟೈಮ್ ಆಗಿತ್ತಲ್ಲ, 3 ಗಂಟೆ ಆಗಿತ್ತು. ಇವಾಗ 5:15. ಸೊ ಹೋಗ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಇದರಲ್ಲಿ ನಾನು ಒಂದು ಗಿಫ್ಟನ್ನ ತೊಗೊಂಡಿದ್ದೀನಿ. ಅದು ಯಾರಿಗೆ ಅಂತ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ಒಂದು ಗಿಫ್ಟ್ ಕೂಡ ಇದೆ, ಹಾಗೆ ಕೆಲವೊಂದಷ್ಟು ಗೋಲ್ಡ್ಸ್ ಕೂಡ ಇದೆ. ಆ್ಯಂಡ್ ನಿಶಂದು ಸೆಲೆಕ್ಟ್ ಮಾಡಿ ಒಂದು 2-3 ಎತ್ತಿಟ್ಬಿಟ್ಟಿದ್ದೀವಿ. ಅಮೌಂಟೂ ಎಲ್ಲ ಆಗಿದೆ. ಸೊ ನಿಶಾ ಬಂದಮೇಲೆ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಬಿಟ್ಟು ತಗೊಳಕ್ಕಾದ್ರೆ ತೊಗೊಳ್ಳಿ, ಇಲ್ಲಾಂದರೆ ಅವಳಿಗೆ ಒಪ್ಸೋಕ್ಕಾಗಲ್ಲ ಗೈಸ್. ಅವಳು ಆ ನೆಕ್ಲೆಸ್ಗೆ ಮ್ಯಾಚಿಂಗ್ ಬೇಕು ಅನ್ನೋ ಥರ ಹುಡುಕ್ತಾ ಇರೋದವಳು. ನಾನು ಅವಳು ಒಂದೇ ಡಿಸೈನ್ನ ಇಷ್ಟಪಟ್ಟಿದ್ದೀವಿ. ಮೇ ಬಿ ಅದನ್ನೇ ಮಾಡ್ಸೋದಾದರೆ ಮಾಡಿಸ್ಕೊಳ್ಳಿ, ನೋಡೋಣ ಅವಳು ಏನು ಮಾಡ್ತಾಳೆ. ಬಂದಮೇಲೆ ಮಾಡಲಿ ಅಂದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಇವಾಗ ನಾವು ಚಿಕ್ಕ ಗಡಿಯಾರನ ದೊಡ್ಡ ಗಡಿಯಾರದ ಹತ್ರ ಇದ್ದೀವಿ. ಇವಾಗ ಊಟ ಮಾಡುವ ಸಮಯ. ಸರ್ರು ನಾನ್ ವೆಜ್ ತಿಂತಾ ಇದ್ದಾರೆ. ಇವತ್ತು ಥರ್ಸ್ಡೇ, ನಾನು ನಾನ್ ವೆಜ್ ತಿನ್ನಲ್ಲ. ಏನಾದರೂ ಹೇಳಿ ನಮ್ಮ ಮಧುಗೌಡ ಯೂಟ್ಯೂಬ್ ಚಾನಲಲ್ಲಿ ನಿಖಿಲ್ ರವೀಂದ್ರ ಅವರೇ. ಏನು ಹೇಳಿ ನನ್ನ ಬಗ್ಗೆ ಏನಾದರೂ 1-2 ಮಾತು. ಯಾವತ್ತೂ ಹೇಳಿಲ್ಲ ಅಲ್ಲ ನನ್ನ ಬಗ್ಗೆ ಈ ಥರ ನೀವು. ಇವತ್ತು ಹೇಳಿಲ್ಲ, ಯಾವತ್ತೂ ಹೇಳಲ್ಲ. ಇವತ್ತಾದರೂ ಹೇಳಿ ಪ್ಲೀಸ್, ಟು ಮೇಕ್ ಮೀ ಹ್ಯಾಪಿ. ಒಳ್ಳೆ ಹುಡುಗಿ. ಇದೆಲ್ಲ ಬೇಡ, ಡಿಫ್ರೆಂಟಾಗಿ ಯಾರು ಹೇಳಿ ನೋಡಿ ಗೈಸ್. ನನ್ನಂತ ಹೆಂಡತಿ
ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಇವ್ರ ಫ್ಯಾಮಿಲಿಯವ್ರಿಗೆ ಎಲ್ಲರೂ ಪುಣ್ಯ ಮಾಡೋರೆ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನಾನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀನಿ, ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀನಿ, ನಾನು ಅವೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಆದರೆ ಹೇಳ್ತೀನಿ ಅಷ್ಟೇ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ನನ್ನಂಥ ಬಡಿಯೋಕ್ಕೆ ಇವರು ನಿಶಾ ಎಲ್ಲ ಪುಣ್ಯ ಮಾಡೋರೆ, ನಮ್ಮ ಅಣ್ಣ ಎಲ್ಲರೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಟ್ರಿ ಎಲ್ಲರೂ. ಇವಾಗ ನೀವು ಹೇಳಿ. ಹೌದು, ಪುಣ್ಯ ಮಾಡಿದ್ದೀವಿ. ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ಪುಣ್ಯ ಮಾಡಿದ್ದೀವಿ, ನಿಜವಾಗ್ಲೂ ಹೇಳ್ತೀನಿ. ಅದು ಬೇಡ ನನಗೆ. ಒನ್ ಗುಡ್ ಕ್ವಾಲಿಟಿ ಅಬೌಟ್ ಮೀ ವಿಚ್ ಯು ಲೈಕ್ ದ ಮೋಸ್ಟ್. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳೆ, ಸ್ವಲ್ಪ ಕೋಪ ಜಾಸ್ತಿ. ಕೋಪನ ಸೈಡ್ಗಿಡಿ, ನೋಡ್ಕೊತೀನ, ಅದಲ್ವ ಮೇನು. ಅಷ್ಟೇ ಗೈಸ್. ನಾನು ಫಸ್ಟ್ ಇನ್ನೂ ಎಷ್ಟು ಕೋಪ ಮಾಡ್ಕೊತಾ ಇದ್ದೆ, ಇವಾಗ ಮದುವೆ ಆದಮೇಲೆ ಆ್ಯಕ್ಚುಲಿ ಕಡಿಮೆ ಮಾಡ್ಕೊಂಡಿದ್ದೀನಿ. ನಾನು ತಾಳ್ಮೆಯಿಂದ ಇರ್ತೀನಿ. ಸಮ್ಟೈಮ್ಸ್ ಒಂದೊಂದು ಸಲ ತಾಳ್ಮೆ ಕಳ್ಕೊತೀನಿ. ಬಟ್ 5 फ्राई हो रहे हैं. कितना टाइम लगेगा? और 5 मिनट्स. हाँ, जल्दी लेके आ जाओ भैया. ಪ್ಲೀಸ್. ಇನ್ನೂ ಚೆನ್ನಾಗಿ ಮಾತಾಡಿದೆ ಅಲ್ವಾ? ಹಂಗೇನು ಅಷ್ಟು ಹಿಂದಿ ಬರಲ್ಲ ಗೈಸ್, ಮ್ಯಾನೇಜಬಲ್. ನನಗೆ ಪಪ್ಪು ಮತ್ತು ಅನ್ನ ಇದ್ಬಿಟ್ರೆ ಸಾಕು, ಇರುತ್ತೆ. ಸರ್ ನಿಮ್ಗೆ ಇನ್ನೂ ಬರಲಿವಾ? ಕಾಯ್ತಾ ಇರಿ, ನಮ್ದು ಊಟನೇ ಆಗೋಗುತ್ತೆ. ಏನು ಒಳ್ಳೆದಾಗೆ. ತರಕಾರಿ ಶಾಪಿಂಗ್, ಟೊಮೆಟೊ ತರಕಾರಿ ಇದಿಲ್ವಾ? ಅದು ಕರ್ಬೂಜ ಆಯ್ತಲ್ಲ, ಇಲ್ಲ ಇದಾ ಕರ್ಬೂಜ ಅದು ತಂದಿಲ್ಲ, ಅದಿಲ್ಲ. ಕಲ್ಲಂಗಡಿ ಐತೆ, ಬೇಡ. ಪಪ್ಪಾಯ ಐತೆ. ನಿಂಬೆಹಣ್ಣು ಬೇರೆ ಇದಿಲ್ವಾ? ನಿಂಬೆಹಣ್ಣು ಬೇರೆದು. ಅರಿಶಿನ ಆಯ್ತಾ? ಇಲ್ಲೇ ಗಮ್ಮಂತ ಐತಲ್ಲ. ಹೌದಾ? ಎಷ್ಟು ಕೊಡಿ. ದಿಸ್ ಪಾರ್ಸಲ್. ದಿಸ್ ಇಸ್ ಮೈನ್. ಗೊತ್ತಿಲ್ಲ, ಅದು ತಗೊಂಡು ನಮ್ದಲ್ಲ. ನಂದೇ ಇರ್ಬೇಕಂದ್ರೆ. ನಾನು ಏನು ಬುಕ್ಕೇ ಮಾಡಲ್ಲ ಗೈಸ್, ಬಟ್ಟೆ ಬಿಟ್ರೆ. ಇದೆಲ್ಲ ಇವ್ರು ಏನೇನೋ ಬುಕ್ ಮಾಡ್ಕೊಂಡವ್ರೆ. ಚಲೋ ಶುರು ಕರೆಗ. ವಾಟ್ ಈಸ್ ಜಿಶೀಶ್ ಜಿಮ್ ಪ್ರಾಪರ್ಟಿ. ಇದು ಜಿಮ್ಮು, ಇದು ಜಿಮ್ಮೆ ನನ್ನ ಪ್ರಕಾರ. ಹೌದು, ಸ್ಕ್ರೂ ಏನೋ. ಏನಿಷ್ಟು ಬುಕ್ ಮಾಡ್ತೀರಾ ನಿಖಿಲ್ ರವೀಂದ್ರ? ಇದೇನೋ ಇಲ್ಲಿ ಕುರುಕ್ಬಿಟ್ಟಿದೆ, ಈಜಾಗುತ್ತೆ. ರೈಟ್ ಫಾರ್ ಮೀ. ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್. ಏನದ? ನಿಮ್ಗೆ ಗೊತ್ತಿಲ್ವಾ? ನಿಶಾ ಬುಕ್ ಮಾಡಿಬಿಡ್ತಾಳೆ, ಅಂದರೆ ಏನಾದ್ರು. ನಿಶಂದು ನಾನೇನು ತಗೋಬೇಕು ಎಲ್ಲ ತಗೋಬೇಕು ಗೈಸ್. ಅವಳು ನಾನೇನು ತಗೊಂಡಿರ್ತೀನಿ ಎಲ್ಲ ಬೇಕು ಅವಳಿಗೆ. ಕಾಸ್ಮೆಟಿಕ್ಸಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಇದರಿಂದ ಹಿಡಿದು ಎಲ್ಲ ಈ ಥರದ್ದು ನಾನು ತಗೊಂಡಿದ್ದೆ. ತಾನು ಬುಕ್ ಮಾಡವಳೆ. ಅವತ್ತಾವತ್ತ ಒಂದು ನಂತರದೇ ಸ್ಟ್ಯಾಂಡ್ ಇನ್ನೊಂದೇನೋ ಬುಕ್ ಮಾಡಿದ್ಲು. ಎಲ್ಲನೂ ಏನು ತಗೊಂಡಿರ್ತೀನಿ, ಏನೂ ಬಿಡೋದಿಲ್ಲ, ಎಲ್ಲ ತಗೋತಾಳೆ ಅಕ್ಕ. ಬಿಡೋದಿಲ್ಲ. ಓ, ಇದು ಹಿಂಗೆ ವಾ, ಇದು ನೀಟಾಗಿ ತಿರ್ತಾ ಇಲ್ಲ. ಅದು ವೆಯ್ಟ್ ಬಿಡಬೇಕು.